ಕಾಲಿನ ಸ್ವಲ್ಪ ದಪ್ಪು ಉಪ್ಪುನೇ ಇದೆ ಓಕೆ. ಇಲ್ಲಿದೆ ಸರ್, ಇಲ್ಲಿ ಮತ್ತು ಇಲ್ಲಿ ಸರ್. ಬಿದ್ದಿದೆ ಅವಾಗ? ಬಿದ್ದು ಸರ್ ಅವಾಗ ಮುಂಚೆ ಕ್ರಿಕೆಟ್ ಆಡ್ತಾ ಟೈಮಿಗೆ ಒಂದ್ಸರ್ತಿ ಜಿಯೋ ಫೈಬರಲ್ಲಿ ಒಂದ್ಸರ್ತಿ ಕೆಲಸ ಮಾಡೋ ಟೈಮೇ ಚಿಡಿ ಏರ್ಕಷ್ಟ ಹಿಂದೆ ಬಿದ್ದಿದೆ ಸರ್. ಅವಾಗಿಂದ ಇಲ್ಲ ಬಿದ್ದಿದ ನಂತರ ನಿಮಗೆ ಪೆಟ್ಟಿಲ್ಲೇ ಡೈರೆಕ್ಟ್ ಬಡ್ದಿದೆಯಾ ಏನು ಬಡ್ದಿಲ್ಲ? ಪೆಟ್ಟು ಅವಾಗ ಏನೂ ಆಗಿಲ್ಲ, ಪೆಟ್ಟೇನು ಕಾಣ್ತಾ ಇಲ್ಲ, ಗೊತ್ತಾಗಿಲ್ಲ ನಿಮಗೆ? ಗೊತ್ತಾಗಿಲ್ಲ ಸರ್. ಈಗ ಸದ್ಯಕ್ಕೆ ನಿಮ್ಗೆ ಏನು ತೊಂದರೆ ಇದೆ? ನಿಮ್ಮ ಪ್ರಕಾರ ಲೆಫ್ಟ್ ಸೈಡ್ ಇಲ್ಲಿ ತೊಂದರೆ ಇದೆ ಮತ್ತು ಶೋಲ್ಡರ್ನಲ್ಲಿ ತೊಂದರೆ. ಹಾಂ, ಹಿಂಗೆ ಇದಕ್ಕೆಲ್ಲ ಬ್ಯಾಲೆನ್ಸ್ ಕೊಟ್ಟರೆ ಸ್ವಲ್ಪ ಹಾಯ್ ಅನಿಸುತ್ತೆ, ಇಲ್ಲಾಂದರೆ ಮಕ್ಕೊಂಡಿನ ಮೇಲೆ ಕೂಡ ನಾಯ್ತಾ ಇರುತ್ತೆ ಸರ್. ಓಕೆ. ಇದು ಯಾವಾಗಲೂ ಇರುತ್ತೆ ನೋವು ನಿಮಗೆ? ಅವ್ರ ಕೆಲಸ ಟೈಮಿಗೆ ಇರಲ್ಲ, ರೆಸ್ಟ್ ಟೈಮ್ ಬರುತ್ತೆ ಸರ್. ಯಾವಾಗ ಬರುತ್ತೆ ನಿಮಗೆ ಗೊತ್ತಾಗಲ್ಲ? ಕೆಲಸ ಏನು ಮಾಡೋದು ನೀವು? ಇವಾಗ ಜಿಯೋ ಫೈಬರ್ದಾಗ ಮಾಡ್ತಾ ಇದೆ ಸರ್. ಇವಾಗ ಕಾಲು ಹುಷಾರಿಲ್ಲ ಅಂತ ರಿಸೈನ್ ಮಾಡಿದ್ದೀನಿ ಸರ್. ಎಷ್ಟು ದಿವಸ ಆಯ್ತು ರಿಸೈನ್ ಮಾಡಿ? ಈಗ ಒಂದು 6 ಮಂತ್ ಆಯ್ತು ಸರ್. 6 ಮಂತ್. ಈ ಪ್ರಾಬ್ಲಮ್ ಯಾವಾಗಿಂದ ಐತೆ? 5 ಮಂತ್ಸ್ 6 ಮಂತ್ 5 ಮಂತ್. ಇದು ಪ್ರಾಬ್ಲಮ್ ಆಗಿದ ನಂತರ ಆ ಕೆಲಸ ಬಿಟ್ಟಿದ್ದೀರಾ? ಕೆಲಸ ಬಿಟ್ಟಿದ ನಂತರ ಸೊಲ್ಯೂಷನ್ ಸಿಕ್ಕಿದೆಯಾ ನಿಮಗೆ? ಕೆಲಸ ಬಿಟ್ಟಿದ ನಂತರ ನೋವು ಕಡಿಮೆ ಆಗಿದೆನಾ? ನೋವೇನು ಕಡಿಮೆ ಆಗಿಲ್ಲ. ಯಾಕೆ ಬಿಟ್ಟಿದ್ದು? ಯಾಕೆ ಅದು ಕೇಳ್ತಾ ಇದ್ದೀನಿ ನಿಮಗೆ ನಾನು. ಅದು ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ. ಏನೇ ವರ್ಕ್ ಲೋಡ್ ಇರಲಿ, ವರ್ಕ್ ಲೋಡ್ ಬಿಟ್ಟರೆ ನಿಮ್ಮದು ಮನೆ ಸಂಸಾರ ಹೆಂಗೆ ನಡಿಬೇಕು ಅದು ಕೇಳ್ತಾ ಇದ್ದೀನಿ ನಿಮಗೆ ನಾನು. ಮಾಡಿರಿ, ಸ್ವಲ್ಪ ಮಾಡಿಫೈ ಮಾಡಿ ಕೆಲಸ ಮಾಡಬೇಕು ಯಾವಾಗಲೂ. ಕೆಲಸ ಯಾವುದೇ ಇರಲಿ ನಾಳೆನೇ ಹೋಗಿ ಜಾಯ್ನ್ ಆಗಿಬಿಡ್ರಿ, ನಾನು ನೋಡ್ತೀನಿ ಏನಿದೆ ಅಂತ ನಿಮಗೆ. ಸ್ವಲ್ಪ ಕೆಲಸದಲ್ಲಿ ಏನೇನು ಪ್ರಾಬ್ಲಮ್ಸ್ ಇರ್ತಾವ, ಎಲ್ಲಿ ನಿಮಗೆ ಹೆಚ್ಚಿಗೆ ನೋವು ಆಗ್ತಾಯಿದೆ, ವಜ್ಜಿಯ ಥರ ಆಗುತ್ತೆ, ನಿಮ್ಮದು ಕೇಬಲ್ನಲ್ಲಿ ಅಂದ್ರೆ ವೈರು ಸ್ವಲ್ಪ ಪುಲ್ ಮಾಡೋದನ್ನೂ ಇರ್ತದೆ ಕೆಲಸ.